IPL 2026 ಅಲ್ಲಿ RCB ಫ್ಯಾನ್ಸ್ಗೆ ಮ್ಯಾಸಿವ್ ಮ್ಯಾಸಿವ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ RCB ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೇಗ ಲೈಕ್ ಮಾಡ್ರಿ. ಫಸ್ಟ್ ಅಪ್ಡೇಟು, ಮೆಜಾರಿಟಿ ಆಫ್ ದಿ RCB ಫ್ಯಾನ್ಸ್ ಕತ್ತಿರುವಂತಹ ಒಂದೇ ಒಂದು ಕ್ವಶನ್, ಇಷ್ಟಕ್ಕೆ ಫಾರಿನ್ ಪ್ಲೇಯರ್ಸ್ ಯಾವಾಗ ಜಾಯ್ನ್ ಆಗ್ತಾರೆ? ಪಿಲ್ ಸಾಲ್ಟು, ರೊಮೊರಿಯೋ ಶಫಾರ್ಡ್ ಮತ್ತು ಜಾಕೋಬ್ ಡಫಿ ಮತ್ತು ಬೆಥಲ್, ಇಂಥ ಪ್ಲೇಯರ್ಸ್ ಯಾವಾಗ ಜಾಯ್ನ್ ಆಗ್ತಾರೆ ಅಂತೇಳಿ ಸಾಕಷ್ಟು RCB ಫ್ಯಾನ್ಸ್ ಕ್ವಶನ್ ನ ಕೇಳ್ತಾ ಇದ್ದಾರೆ. ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ನನಗೆ ಒಂದು ಮೊನ್ನೆ ಇನ್ಫಾರ್ಮೇಶನ್ ಬಂದಿತ್ತು, ಜಾಕೋಬ್ ಬೆಥಲ್ ಮತ್ತು ಪಿಲ್ ಸಾಲ್ಟ್ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಇವತ್ತೇ ಜಾಕೋಬ್ ಬೆಥಲ್ ಮತ್ತು ಪಿಲ್ ಸಾಲ್ಟ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ, ಜಾಕೋಬ್ ಡಫಿ ಆಲ್ರೆಡಿ RCB ಕ್ಯಾಂಪ್ಗೆ ಇವತ್ತು ಬೆಳಗ್ಗೆ ಜಾಯ್ನ್ ಆಗಿದ್ದಾರೆ. ಇಷ್ಟಕ್ಕೆ ಈ ಪ್ಲೇಯರ್ಸ್ ಜಾಯ್ನ್ ಆದ್ರೆ ಯಾಕೆ RCB ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಪೋಸ್ಟ್ ಅನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಕೆಲವೊಬ್ರು RCB ಫ್ಯಾನ್ಸ್ ಕ್ವಶನ್. ನಿಮ್ಮ ಕ್ವಶನ್ ನನ್ನ ಆನ್ಸರ್ ಏನಪ್ಪ ಅಂದ್ರೆ, ಪ್ರತಿ ವರ್ಷ RCB ಮ್ಯಾನೇಜ್ಮೆಂಟ್ ಯಾವುದೇ ಒಬ್ಬ ಪ್ಲೇಯರ್ ಜಾಯ್ನ್ ಆಗಲಿ, ಅವರು ಲೇಟ್ ಆಗಿ ಪೋಸ್ಟ್ ಮಾಡ್ತಾರೆ. 1 ಡೇ ಅಥವಾ 2 ಡೇಸ್ ಆದ್ಮೇಲೆ ಪೋಸ್ಟ್ ಅನ್ನು ಮಾಡ್ತಾರೆ. ಎಕ್ಸಾಕ್ಟ್ಲಿ ಅದೇ ಈಗ ಆಗಿದೆ. ಈಗ ಜಾಕೋಬ್ ಡಫಿ ಅವರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನಿಮ್ಗೆ ಡೌಟ್ ಇದ್ರೆ ಸೊ ಜಾಕೋಬ್ ಡಫಿ ಅವರ ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡಿ ಕನ್ಫರ್ಮೇಶನ್ ಮಾಡಿಕೊಳ್ಳಿ. ಜಾಕೋಬ್ ಡಫಿ ಅವರು ಜಾಯ್ನ್ ಆಗಿದ್ದಾರೆ. ಮತ್ತು ಈಗ ರೊಮೊರಿಯೋ ಶಫಾರ್ಡ್ ಅವರು ಯಾವಾಗ ಜಾಯ್ನ್ ಆಗ್ತಾರೆ ಅಂತ ಸಾಕಷ್ಟು RCB ಫ್ಯಾನ್ಸ್ ಕ್ವಶನ್ ನ ಕೇಳ್ತಾ ಇದ್ದಾರೆ. ಬ್ಲಾಕ್ ಡ್ರ್ಯಾಗನ್ ಸಾಕಷ್ಟು RCB ಫ್ಯಾನ್ಸ್ ಲವ್ ಮಾಡ್ತಾರೆ. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, ಆ ಒಂದು ಫ್ಲೈಟ್ಸ್ ಇಶ್ಯೂ ಇದ್ದಾವೆ ವೆಸ್ಟ್ ಇಂಡೀಸ್. ಸೊ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗ್ತಾರೆ. ಮೇ ಬಿ ಅವರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ಅಲ್ಲಿ ಸುನಿಲ್ ನರೇನ್ 24th ಗೆ ಜಾಯ್ನ್ ಆಗ್ತಿದ್ರೆ, ಮೇ ಬಿ ಅವರ ಜೊತೆ ರೊಮೊರಿಯೋ ಶಫಾರ್ಡ್ ಎಕ್ಸಾಕ್ಟ್ಲಿ ಮಾರ್ಚ್ 24ಕ್ಕೆ ಜಾಯ್ನ್ ಆಗಬಹುದು. ನೋಡಮ್ಮ, ರೊಮೊರಿಯೋ ಶಫಾರ್ಡ್ ಅವರ ಬಗ್ಗೆ ಮುಂದೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ, ಅಪ್ಡೇಟ್ ಸಿಕ್ಕರೆ ನಾನು ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಯಾರು ಕೂಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಅಲ್ಲಿ ಪಿನ್ ಮಾಡ್ತೀನಿ. ಆ ಲಿಂಕ್ ಅನ್ನು ಬೇಗ ಜಾಯ್ನ್ ಆಗಿ, ನಿಮ್ಗೋಸ್ಕರ ಆ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದೀನಿ. ಹೋಗಿ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಇಷ್ಟೆಲ್ಲ ಅಪ್ಡೇಟ್ಸ್, ಸಾಕಷ್ಟು ಇನ್ಫಾರ್ಮೇಶನ್ ಇದಾವೆ, ವೇಟ್ ಮಾಡಿ. ನೆಕ್ಸ್ಟ್ ನಾವು RCB ಮ್ಯಾನೇಜ್ಮೆಂಟ್ ಒಂದು ವಿಡಿಯೋನ ಪೋಸ್ಟ್ ಮಾಡಿದರೆ, ಆ ಒಂದು ಮಿನಿ ಆಕ್ಷನ್ ಸ್ಟ್ರಾಟಜಿಕ್ ಹೇಗಿರ್ಬೇಕಂತೇಳಿ ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ. ಏನಪ್ಪಾ ಅಂತ ಕೇಳಿದ್ರೆ, ಅದೇ CSK ಮ್ಯಾನೇಜ್ಮೆಂಟ್ ಬರೋಬ್ಬರಿ 14.2 ಕೋಟಿ ಕೊಟ್ಟು ಬೈ ಮಾಡಿರುವಂತಹ ಕಾರ್ತಿಕ್ ಶರ್ಮಾ ಅವರ ಬಗ್ಗೆ. ಆಕ್ಚುಲಿ ಫಸ್ಟ್ ಪ್ರಿಫರೆನ್ಸ್, RCB ಯ ಫಸ್ಟ್ ಪ್ರಿಫರೆನ್ಸ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಕಾರ್ತಿಕ್ ಶರ್ಮಾ ಅವರಿಗೆ ಟಾರ್ಗೆಟ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಮಿಸ್ ಆಗಿದ್ದಾರೆ. CSK ಮ್ಯಾನೇಜ್ಮೆಂಟ್ ಬರೋಬ್ಬರಿ 14.2 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ನಾನು ಆ ಒಂದು ಮಿನಿ ಆಕ್ಷನ್ಗೂ ಮುಂಚೆ ಸಾಕಷ್ಟು ಅಪ್ಡೇಟ್ಸ್ ನ ಕೊಟ್ಟಿದ್ದೆ. RCB ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಕಾರ್ತಿಕ್ ಶರ್ಮಾ ಅವರಿಗೆ ಬೈ ಮಾಡ್ತಾರೆ ಅಂತೇಳಿ ಅಪ್ಡೇಟ್ ನ ಕೊಟ್ಟಿದೆ. ಬಟ್ ಅವರ ಪ್ರೈಸ್ ಜಾಸ್ತಿ ಆಯ್ತು, RCB ಹತ್ರ ಕಡಿಮೆ ಪರ್ಸಿತ್ತು. ಅದೇ ಒಂದು ರೀಸನ್ ಮೇಲೆ ಅಲ್ಲಿ ಕಾರ್ತಿಕ್ ಶರ್ಮಾ ಅವರಿಗೆ ಬಿಡಬೇಕಾಯ್ತು. ನೆಕ್ಸ್ಟ್ ಅಪ್ಡೇಟ್, ಮಂಗೇಶ್ ಯಾದವ್ ಅವರ ಬಗ್ಗೆ. ನಾನು ಇವತ್ತು ಬೆಳಗ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಓ ಮೈ ಗಾಡ್ ಮಂಗೇಶ್ ಯಾದವ್ ಅಂತ ಒಂದು ಪೋಸ್ಟ್ ಮಾಡಿದೆ. ಅಲ್ಲಿ ಸಾಕಷ್ಟು RCB ಫ್ಯಾನ್ಸ್ ವರಿಯಲ್ಲಿದ್ರು. ಯಾಕಪ್ಪ ಅಂದ್ರೆ, ಅವರ ಥಿಂಕಿಂಗ್ ಪ್ರಕಾರ ಮಂಗೇಶ್ ಯಾದವ್ಗೆ ಏನಾದ್ರು ಇಂಜುರಿ ಆಯ್ತಾ ಅಂತ ಹೇಳಿ ಟೆನ್ಷನ್ ಆಗಿದ್ರು. ಆಕ್ಚುಲಿ ಹೆಜಲ್ವುಡ್ ಅವರು ಫಸ್ಟ್ ಫ್ಯೂ ಮ್ಯಾಚ್ ಇಂದ ಔಟ್ ಆಗಿದ್ದಾರೆ. ಮತ್ತು ನುವನ್ ತುಷಾರಿಗೆ ಇನ್ನವರಿಗೆ ಎನೋಸ ಸಿಕ್ಕಿಲ್ಲ. ಮತ್ತು ಯಶ್ ದಯಾಳ್ ಅವರ ಬಗ್ಗೆ ನೋ ಕ್ಲಾರಿಟಿ. ಇಂಥ ಟೈಮ್ ಅಲ್ಲಿ ಮಂಗೇಶ್ ಯಾದವ್ ಔಟ್ ಆದ್ರೆ ಏನು ಮಾಡ್ಬೇಕಂದ್ರೆ ಸಾಕಷ್ಟು RCB ಫ್ಯಾನ್ಸ್ ಟೆನ್ಷನ್ ಆಗಿದ್ರು. ಬಟ್ ಆಕ್ಚುಲಿ ರಿಯಲ್ ಏನಪ್ಪ ಅಂದ್ರೆ, ಮಂಗೇಶ್ ಯಾದವ್ ಬಗ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಇವತ್ತು ಬೆಳಗ್ಗೆ RCB ಮ್ಯಾನೇಜ್ಮೆಂಟ್ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರೆ, ಆ ಒಂದು IPL 2026 ಮಿನಿ ಆಕ್ಷನ್ ಮುಂಚೆ ಸ್ಟ್ರಾಟಜಿಕ್ ಬಗ್ಗೆ. ಆ ಒಂದು ವಿಡಿಯೋದಲ್ಲಿ ದಿನೇಶ್ ಕಾರ್ತಿಕ್ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ RCB ಯ ಪ್ಲೇಯಿಂಗ್ 11 ಸ್ಟಾರ್ಟಿಂಗ್ ಪ್ಲೇಯಿಂಗ್ 11 ಅಲ್ಲಿ ಮಂಗೇಶ್ ಯಾದವ್ಗೆ ಚಾನ್ಸ್ ಕೊಡುತ್ತೀವಿ ಅಂತೇಳಿ. ಸೊ ಅವರ ಪ್ರಕಾರ ನೆಕ್ಸ್ಟ್ IPL 2026 ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ SRH, ಈ ಒಂದು ಮ್ಯಾಚ್ ನ ವಿರುದ್ಧ ಮಂಗೇಶ್ ಯಾದವ್ ಡೆಬ್ಯೂ ಮಾಡಲಿದ್ದಾರೆ. ಡೊಮೆಸ್ಟಿಕಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮಂಗೇಶ್ ಯಾದವ್. ಅದೇ ಒಂದು ಪರ್ಫಾರ್ಮೆನ್ಸ್ ನ ಈ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ IPL 2026 ಅಲ್ಲಿ RCB ಟೀಮ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ಮಂಗೇಶ್ ಯಾದವ್ ಅವರ ಲೈಫ್ ಮಾತ್ರ ಚೇಂಜ್ ಆಗೋದು ಗ್ಯಾರಂಟಿ. ಈಗ ಸಾಕಷ್ಟು RCB ಫ್ಯಾನ್ಸ್ ಗೆ ಒಂದು ಡೌಟ್ ಇರುತ್ತೆ, ಇಷ್ಟಕ್ಕೆ ಮಂಗೇಶ್ ಯಾದವ್ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನಿಮ್ಗೆ ಆ ಒಂದು ಡೌಟ್ ಕ್ಲಿಯರ್ ಆಗ್ಬೇಕಂದ್ರೆ, ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಡೋಂಟ್ ಮಿಸ್ ಟೆಲಿಗ್ರಾಮ್ ಗ್ರೂಪ್ ಅನ್ನು ಮಿಸ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಅಲ್ಲಿ ಮಾತ್ರ
ಮಂಗೇಶ್ ಯಾದವ್ ಅವರ ಬಗ್ಗೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ವಿಕೆಟ್ಸ್ ನ ತೆಗಿತಾರೆ ಮತ್ತು ಯಾವ ರೀತಿ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ ಅವ್ರ ಬಗ್ಗೆ ಒಂದು ಕ್ಲಾರಿಟಿ ಆಗಿ ವಿಡಿಯೋನ ಪೋಸ್ಟ್ ಮಾಡಿದೀನಿ. RCB ಫ್ಯಾನ್ಸ್ ಮಿಸ್ ಮಾಡಕ್ಕೆ ಹೋಗಬೇಡಿ. ಆ ಒಂದು ವಿಡಿಯೋನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಆ ಒಂದು ವಿಡಿಯೋ ನೋಡ್ರಿ. ಈಗ ದಿನೇಶ್ ಕಾರ್ತಿಕ್ ಅವರ ಪ್ರಕಾರ ಫಸ್ಟ್ ಮ್ಯಾಚ್ ಅಗೇನೆಸ್ಟ್ SRH ಈ ಒಂದು ಮ್ಯಾಚ್ ನ ವಿರುದ್ಧ 3 ಬೌಲರ್ಸ್ ಕನ್ಫರ್ಮ್ ಆಗಿದ್ದಾರೆ. ಫಸ್ಟ್ ಭುವನೇಶ್ವರ್ ಕುಮಾರ್, ಸೆಕೆಂಡ್ ಜಾಕೋಬ್ ಡಫಿ, ಮೂರನೇದು ಮಂಗೇಶ್ ಯಾದವ್. ಈ ವರ್ಷ IPL 2026 ಅಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ಹೊಸ ಬೌಲರ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ, ಜಾಕೋಬ್ ಡಫಿ ಮತ್ತು ಮಂಗೇಶ್ ಯಾದವ್. ಹೋಪ್ ಮಾಡಮ್ಮ ಈ 3 ಬೌಲರ್ಸ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ಲಿ ಅಂತೇಳಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರೆ ಒಡ್ರಿ ಫಟಾಫಟ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಶೇರ್ ಮಾಡ್ತೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ ಬಾಸ್. ಸಿಗೋಣ.